ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವಂಥ ವಿಚಾರ ಏನು ಅಂದರೆ, ಈ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಹೇಗೆ ತೊಗೊಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFETA ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತೋದ್ರ ಮೂಲಕ ದೈನಂದಿನವಾಗಿ ಹಣಕಾಸಿನಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ನೀವು ಪಡ್ಕೊಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಯಾವಾಗ ತೊಗೊಬೇಕು? ಒಂದು ವೇಳೆ ನಿಮ್ಮ ಬಳಿ ಸೇವಿಂಗ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ತಿಂಗಳಿಗೆ ಒಂದು RD ಯಲ್ಲೋ ಅಥವಾ FD ಯಲ್ಲೋ ಹಾಕಿಟ್ಟಿದ್ದೀರ ಹಣ. ಆ RD ಹಣ ಅಥವಾ FD ಹಣ ಏನಿದೆ ಮೆಚುರಿಟಿಗೆ ಸ್ವಲ್ಪ ಸಮಯ ಆಗುತ್ತೆ. ಅದು ಒಂದು 5 ವರ್ಷದ RD ಇರ್ಬೋದು ಅಥವಾ ಒಂದು 10 ವರ್ಷದ FD ಕೂಡ ಇರ್ಬೋದು ಅನ್ನೋಂಥ ವಿಚಾರಕ್ಕೆ ನಾವು ಸಂಬಂಧಿಸಿದಂತೆ ದೀರ್ಘಾವಧಿಯಲ್ಲೇ ನಿಮ್ಮ ಒಂದು ಹಣಕಾಸಿನ ಯಂತ್ರ ಇರಬೇಕು ಅನ್ನೋಂಥದ್ದು. ಅದು ಸೇವಿಂಗ್ಸ್ಗೆ ಸಂಬಂಧಪಟ್ಟಂಥ ಹಣಕಾಸಿನ ಯಂತ್ರ. ಮತ್ತೆ ಅದನ್ನು ಹೊರತುಪಡಿಸಿ ನೀವು ಬೇರೆ ರೀತಿಯಾದಂಥ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಅನ್ನೋದಾದರೆ, ಈಗ ಶೇರ್ ಮಾರ್ಕೆಟಲ್ಲೆಲ್ಲ ನೀವು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಅವಾಗ ಆಪರ್ಚುನಿಟೀಸ್ಗಳು ಬರುತ್ತೆ ಅನ್ನೋಂಥ ವಿಚಾರ. ಆ ಅವಕಾಶಗಳನ್ನು ನೀವು ಮಿಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಒಂದ್ಸಲ ಅವಕಾಶಗಳು ಬಂದಾಗ ನಿಮ್ಮ ಬಳಿ ಹಣ ಇರೋದಿಲ್ಲ, ಹಣ ಇದ್ದಾಗ ಆ ಅವಕಾಶಗಳು ನಿಮಗೆ ಸಿಗೋದಿಲ್ಲ. ಈ ರೀತಿಯಾದಂಥ ಒಂದು ಕಸಿವಿಸಿಯಲ್ಲಿ ನೀವು ಸಿಲುಕೊಂಡಿರ್ತೀರ ಅನ್ನೋಂಥ ವಿಚಾರ. ಆದ್ದರಿಂದ ಏನು ಮಾಡಬೇಕು ಅಂದರೆ, ಬಂದಂಥ ಅವಕಾಶಗಳನ್ನು ಕೆಲವು ಬಾರಿ ನಾವು ಕೈ ಬಿಡಬೇಕಾಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ದರಿಂದ ನಮ್ಮ ಪ್ಲಾನಿಂಗ್ ಹಿಂಗಿದೆ, ಅದು ಸ್ಥಿರವಾಗಿರಬೇಕು ಮತ್ತು ಸದೃಢವಾಗಿದ್ದರೆ ಆ ಪ್ಲಾನಿಂಗ್ ಮೂಲಕ ಕೆಲವು ಬಾರಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಮಾಡೋದರ ಮೂಲಕ ಹೆಚ್ಚಿನ ಲಾಭವನ್ನು ಪಡ್ಕೊಬೋದು ಅನ್ನೋಂಥ ವಿಚಾರ. ಮತ್ತೆ ನಾನು ಹೇಳುವಂಥ ಸಂಗತಿ ಏನು ಅಂದರೆ, ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇದು ಬರೀ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡುವಂಥ ಒಂದು ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಒಂದು ಶೇರ್ ಮಾರ್ಕೆಟ್ನಲ್ಲೋ ಅಥವಾ ಬೇರೆ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಅಂತ ನೋಡೋದಾದರೆ, ಕೆಲವು ಬಾರಿ ಏನಾಗುತ್ತೆ, ಕೆಲವೊಂದು ಆಯಾಮಗಳು, ಕೆಲವೊಂದು ಅವಕಾಶಗಳು ಓಪನ್ ಆಗುತ್ತೆ, ತೆರೆಯುತ್ತೆ. ಸೊ ಅವಕಾಶದ ಬಾಗಿಲು ತೆಗಿಬೇಕಾದ್ರೆ ನಮ್ಮ ಬಳಿ ಬಂಡವಾಳ ಇಲ್ಲ ಅನ್ನುವಂಥ ಒಂದು ಕೊರಗು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರುತ್ತೆ ಅನ್ನುವಂಥ ವಿಚಾರ. ಸೊ ಈ ಅವಕಾಶವನ್ನು ಹೇಗೆ ಗಿಟ್ಟಿಸ್ಕೊಬೇಕು ಅನ್ನೋದನ್ನು ನೋಡೋದಾದ್ರೆ, ಮೊದಲೇ ನಾವು ಒಂದು ರೀತಿ ಪ್ರೀ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಸೊ ಈ ಪ್ರೀ ಪ್ಲಾನಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಪ್ರೀ ಪ್ಲಾನಿಂಗನ್ನು ಹೇಗೆ ಮಾಡಬೇಕು ಅಂತಂದರೆ, ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, ಮೊದಲು ನಮಗೆ ಖರ್ಚನ್ನ ಕಡಿಮೆ ಮಾಡಬೇಕು ಅನ್ನೋಂಥ ವಿಚಾರ. ಸೊ ಆದಾಯ ಮೈನಸ್ ಖರ್ಚೆ ನಮಗೆ ಉಳಿತಾಯ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹಲವಾರು ವಿಡಿಯೋಸ್ಗಳಲ್ಲಿ ನಾನು ಪದೇ ಪದೇ ಹೇಳುವಂಥ ಒಂದು ವಿಷಯ ಇದಾಗಿದೆ. ಸೊ ಈ ಖರ್ಚನ್ನ ನೀವು ಕಮ್ಮಿ ಮಾಡಿದಾಗ ನಿಮಗೆ ಉಳಿತಾಯ ಬರುತ್ತಲ್ಲ, ಆ ಉಳಿತಾಯವನ್ನು ಒಂದು ನಿಗದಿತವಾದಂತಹ ಕನ್ಸಿಸ್ಟೆಂಟ್ ಆಗಿ ನಿಮಗೆ ರಿಟರ್ನ್ಸ್ ಕೊಡುವಂತಹ ಹಣಕಾಸಿನ ಯಂತ್ರವಾದಂತಹ RD ಆಗಿರಲಿ, ಅದು ಪೋಸ್ಟ್ ಆಫೀಸಿನ RD ಆಗಿರಲಿ, ಬ್ಯಾಂಕಿನ RD ಆಗಿರಲಿ, ಇದರಲ್ಲಿ ಹಾಕ್ತಾ ಬಂದರೆ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಒಂದು ಸ್ಟೇಬಲ್ ಆಗಿ ಒಂದು ರಿಟರ್ನ್ಸ್ ಸಿಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಮತ್ತು ಈ ರಿಟರ್ನ್ಸ್ಗಳಲ್ಲೂ ಸಹ ಕೆಲವು ಬಾರಿ ಏರಿಳಿತಗಳಾಗುತ್ತೆ. ಬಡ್ಡಿ ದರ ಮೇಲೆ ಹೋದರೆ, ಈ ಸಾಲದ ಬಡ್ಡಿ ದರ ಮೇಲೆ ಹೋದರೆ ನಿಮ್ಮ ಡೆಪಾಸಿಟಿನ ಬಡ್ಡಿ ದರನೂ ಸಹ ಮೇಲೆ ಹೋಗುತ್ತೆ. RBI ಈ ಬಡ್ಡಿ ದರದಲ್ಲಿ ಒಂದು ನಿಯಂತ್ರಣನ ವಹಿಸಿರುತ್ತೆ ಅನ್ನೋಂಥ ವಿಚಾರ. ಈಗ ವಿಷಯಕ್ಕೆ ಬರೋಣ. ಒಂದು 5 ವರ್ಷದ RD ಮಾಡಿಸಿರ್ತೀರಾ, ತಿಂಗಳಿಗೆ ನಿಮ್ಮ ಕಂತನ್ನು ಸರಾಗವಾಗಿ ನೀವು ಕಟ್ತಾ ಹೋಗ್ತಿರ್ತೀರಾ. ನೀವು ಖರ್ಚಿನ ನಿಯಂತ್ರಣದಲ್ಲಿ ಇಟ್ಟಿದ್ದೀರಾ ಅಂತಂದಾಗ ಆ ಒಂದು 5 ವರ್ಷ ಅಥವಾ 10 ವರ್ಷದ RD ಇದೆ ಅಂದರೆ ಅದರಲ್ಲಿ ಒಂದಿಷ್ಟು ಭಾಗವನ್ನು ಒಂದು 3 ವರ್ಷ 4 ವರ್ಷದ ಬಳಿಕ ಸಾಲವಾಗಿ ಪಡ್ಕೊಬೋದು. ಪಡೆದಂತಹ ಸಾಲದ ಹಣವನ್ನು ಮತ್ತೆ ಮುಂದಿನ ತಿಂಗಳಲ್ಲಿ, ಯಾವ ಒಂದು ಸಾಲದ ಹಣವನ್ನು ಯಾವ ತಿಂಗಳಲ್ಲಿ ಪಡ್ಕೊಂಡಿದ್ದೀರೋ ಅದರ ನಂತರ ತಿಂಗಳಲ್ಲಿ ಮತ್ತಿನ್ನೊಂದು RD ಮಾಡೋದ್ರ ಮೂಲಕ ನಿಮ್ಮ ಎಕ್ಸ್ಪೆನ್ಸಸ್ಸನ್ನು, ಅಂದರೆ ನಿಮ್ಮ ಖರ್ಚನ್ನ ಕಮ್ಮಿ ಮಾಡ್ತಾ ಆ ಒಂದು ಎಕ್ಸಸ್ ಹಣವನ್ನು, ತಿಂಗಳಿಗೆ ಎಷ್ಟು ನೀವು ಸಾಲ ತೊಗೊಂಡಿದ್ದೀರೋ ಅದನ್ನು ತಿಂಗಳಿಗೆ ಎಷ್ಟಾಗುತ್ತೆ ಅನ್ನೋದರ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಅದಕ್ಕೆ ಅನ್ವಯವಾಗಿ ನೀವು ಮತ್ತೊಂದು RDO ಅಥವಾ ಬೇರೆ ಯಾವುದೋ ಒಂದು ಹಣಕಾಸಿನ ಯಂತ್ರದಲ್ಲಿ ಹಣವನ್ನು ಹಾಕ್ಕೊತ ಬರ್ಬೋದು. ಅದರ ಮೂಲಕ ಏನಂತಂದರೆ, ನಿಮ್ಗೆ ಆಪತ್ಕಾಲದಲ್ಲಿ ಈ ಹಣವನ್ನು ಮತ್ತೆ ನೀವು ಮರುಪಾವತಿ ಮಾಡಬೇಕು ಅಂತ ಬಂದಾಗ ಈ ಉಳಿತಾಯದ ಹಣ ಏನಿದೆ ಅದನ್ನೇ ತೆಗೆದು ಮತ್ತೆ ನೀವು ಆ ಒಂದು ಸಾಲವನ್ನು ತೀರಿಸ್ಬೋದು ಅನ್ನುವಂಥ ವಿಚಾರ. ಸಾಧಾರಣವಾಗಿ RD ಮತ್ತು FD ಸಾಲದ ಒಂದು ಬಡ್ಡಿ ದರ ಏನಿದೆ ಅದು ಬಹಳಷ್ಟು ಕಮ್ಮಿ ಇರುತ್ತೆ ಅನ್ನುವಂಥ ಸಂಗತಿ. ಸೊ ಈ ಬಡ್ಡಿ ದರ ಕಡಿಮೆ ಇದೆ ಅಂದಾಗ ಇದರ ಮೂಲಕ ನೀವು ಸಾಲವನ್ನು ಪಡ್ಕೊಂಡು ನಿಮಗೆ ತೋಚಿದಂತಹ ಕೆಲ ಹಣಕಾಸಿನ ಯಂತ್ರ ತುಂಬ ಕೆಳಗಡೆ ಹೋಗಿದೆ, ಕೆಲವೊಂದು ಸೆಕ್ಟರ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಆಗಿದೆ, ಮಾರ್ಕೆಟ್ನಲ್ಲಿ ತುಂಬ ದಿವಸ ನೀವು ಇದ್ದೀರಾ ಅಂದಾಗ ನಿಮಗೆ ಅದು ಗೊತ್ತಾಗುತ್ತೆ ಯಾವ ಕಂಪನಿಯ ಶೇರುಗಳ ಒಂದು ವ್ಯಾಲ್ಯೂ ಕುಸಿತ ಆಗಿದೆ ಅನ್ನುವಂಥ ವಿಚಾರ. ಅದಕ್ಕೆ ತಕ್ಕಂತೆ ನೀವು ನಿರ್ಧಾರಗಳನ್ನು ನಿಮ್ಮ ಸೂಕ್ತವಾದಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಹೋಗ್ಬಿಟ್ಟು ಕೇಳಿಕೊಂಡು ಆಗಾಗ ನೀವು ಕನ್ಸಿಸ್ಟೆಂಟ್ ಆಗಿ ಈ ಒಂದು ಶೇರ್ಗಳಲ್ಲಿ ಹೂಡಿಕೆ ಮಾಡ್ಕೊತ ಹೋಗ್ಬೋದು. ಅದರ ಮೂಲಕ ದೀರ್ಘಾವಧಿಯಲ್ಲಿ ನೀವು ಲಾಭವನ್ನು ಗಳಿಸ್ತೀರಾ. ಹಾಗೆಯೇ ಬಂದಂಥ ಲಾಭ ನೀವು ಕಟ್ಟುವಂತಹ ಬಡ್ಡಿ ದರ ಏನಿದೆ, ಸಾಲದ ಬಡ್ಡಿ ದರ ಅದಕ್ಕಿಂತ ಹೆಚ್ಚಾಗಿತ್ತು ಅಂತಂದಾಗ ಆ ಒಂದು ಹಣಕಾಸಿನ ಯಂತ್ರವಾದಂತಹ ಒಂದು ಶೇರು ಅಥವಾ ಸ್ಟಾಕ್ ಆಗಿದ್ರೆ ಅದನ್ನು ಮಾರಿ ಬಂದಂಥ ಪ್ರಾಫಿಟ್ ಏನಿದೆ, ಪ್ರಾಫಿಟಲ್ಲಿ ಸ್ವಲ್ಪ ಹಣವನ್ನು ಟ್ಯಾಕ್ಸ್ ಆಗಿ ಕೊಟ್ಟು ಮಿಕ್ಕ ಹಣವನ್ನು ನೀವು
ಈ ಸಾಲವನ್ನು ತೀರಿಸೋದಕ್ಕೂ ಸಹ ಅದನ್ನು ತೊಡಗಿಸ್ಕೊಬೋದು. ಆದರೆ ಇದು ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಈ ರಿಸ್ಕನ್ನು ತೊಗೊಬೇಕಾಗುತ್ತೆ ಅನ್ನೋಂಥ ವಿಚಾರ. ಆದ್ದರಿಂದ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ನೀವು ಸಲಹೆಯನ್ನು ಪಡ್ಕೊಳ್ಳೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕ್ಯಾಲ್ಕುಲೇಟೆಡ್ ರಿಸ್ಕಿಗೆ ಸಂಬಂಧಪಟ್ಟಂಥ ಮಾಹಿತಿ. ನಿಮಗೆ ಈ ವಿಷಯ ಹಿಡಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಈ ಒಂದು KFETA ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.